ಆಕ್ಚುಲಾಗಿ ನಾನು ಮಾತಾಡೋದಕ್ಕೆ ಮುಂಚೆ ನನಗೆ ತುಂಬ ಚಿಕ್ಕ ವಯಸ್ಸಿಗೆ ಡಿಸ್ಟ್ರಿಬ್ಯೂಷನ್ನ ತಳ್ಳಿ ನನ್ನ ಸಕ್ಸಸ್ಫುಲ್ ಮಾಡಿದಂಥ ನನ್ನ ಮಾರ್ಗದರ್ಶಕ ಅಂತಲೇ ಹೇಳ್ಬೋದು ಎನ್ ಕುಮಾರ್ ಅವ್ರ ಕೈಲಿ ಮಾತಾಡಿಸಿ ಆಮೇಲೆ ನಾನು ಮಾತಾಡ್ತೀನಿ. ನಾನು ನಮ್ಮ ಪಿಕ್ಚರ್ನ ನಮ್ಮ ರವಿ ಸರ್ ಕೇಳಿದೆ, ಯಾಕಂದರೆ ಅವ್ರ ನಿರ್ಮಾಪಕರು. ನಾನು ಅವ್ರಿಗೆ ಕೇಳಿದೆ, ನಾವು ಈ ಥರ ಕುಮಾರ್ ಅವ್ರ ಕೈಲಿ ರಿಲೀಸ್ ಮಾಡಿಸೋಣ ಅಂತ. ನೀವೇನು ಹೇಳ್ತಿರೋ ಸರಿ ಸರ್ ಅಂದರು. ಯಾಕೆ ಅಂತಂದರೆ ಅವರಷ್ಟು ತಿಳ್ಕೊಂಡಿರೋರು ಬಹುಶಃ ನಾನಂತೂ ನನ್ನ 33 ಇಯರ್ಸಲ್ಲಿ ಯಾರನ್ನೂ ನೋಡಿಲ್ಲ. ಅಷ್ಟು ಸಿನಿಮಾ ಬಗ್ಗೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಹೆಚ್ಚು ಕಮ್ಮಿ 40 ಪಿಕ್ಚರ್ ಪ್ರೊಡ್ಯೂಸೇ ಮಾಡಿದ್ದಾರೆ. ಇವತ್ತು ಕುಮಾರ್ ಅವ್ರಿಗೆ ನಾನು ತುಂಬ ಚಿಕ್ಕವನಿದ್ದಾಗ ಅವ್ರಿಗೊಂದು ಸಣ್ಣ ಬ್ಯಾಡ್ ಪ್ಯಾಚ್ ಇದ್ದಾಗ ಒಂದು ಪಿಕ್ಚರ್ ಯಾವುದೋ ದೊಡ್ಡ ಎಲ್ಲಮ್ಮನ ಜಾತ್ರೆ ನಾನೇ ಶುರು ಮಾಡಿಸಿದ್ದವ್ರಿಗೆ. ಅದಾದಮೇಲೆ ಕಾಸಿದ್ದೋನೆ ಬಾಸು ಅವ್ರ ಜೊತೆ ನಿಂತ್ಕೊಂಡು ಮಾಡಿಕೊಟ್ಟೆ. ಅವತ್ತು ಅವರು ತುಂಬ ಚೆನ್ನಾಗಾಗಿ ತುಂಬ ಎತ್ತರಕ್ಕೆ ಬೆಳ್ಳಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕಿ ಪಿಕ್ಚರ್ ಮಾಡಿದ್ರು. ನನ್ನಾಗಂತೂ ಯಾವುದು ಮಾಡಿರಲಿಲ್ಲ. ಬಟ್ ಆದ್ರೂ ಕೂಡ ನನ್ನ ಅವರ ಬಾಂಧವ್ಯ ತುಂಬ ಚೆನ್ನಾಗಿದೆ. ಈ ಚಿತ್ರಕ್ಕೆ ನಾನು ಕೇಳ್ಕೊಂಡಿದ್ದ ತಕ್ಷಣ ಅವ್ರು ಬರ್ತಾರೆ, ಮತ್ತೆ ಅವ್ರ ಲೈಫ್ ಸೂಪರಾಗಿ ರೀಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೋಮಲ್ ಅವರು ಹೇಳೋದು, ನನ್ನ ಸಿನಿಮಾನ ಕೋಮಲ್ ಬಿಡುಗಡೆ ಮಾಡಿದ್ದಾರೆ. ಒಂದು 3-4 ಸಿನಿಮಾ ಇರಬೇಕು. ನಾನು 4-5 ಸಿನಿಮಾ ನನ್ನ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿರೋ ಸಿನಿಮಾಗೆ ನಾನೊಂದು ಸಪೋರ್ಟ್ ಮಾಡ್ತಾ ಇದ್ದೀನಿ. ಕೋಮಲ್ ನನ್ನ ಫ್ರೆಂಡ್ಶಿಪ್ ಸುಮಾರು 25-26 ವರ್ಷದಿಂದ. ಆತನ ಮಾತು ಕೇಳಿದ್ರೆ ಯಾವುದೇ ನಿರ್ಮಾಪಕರಾಗಲಿ ತೊಂದರೆ ಆಗಲ್ಲ. ಎಲ್ಲ ನಿರ್ಮಾಪಕರು ಅಥವಾ ನಿರ್ದೇಶಕರು ಅವ್ರ ಮಾತನ್ನ ಕೇಳಬೇಕು ಅನ್ನೋದು ನನ್ನ ಒಂದು ಸಲಹೆ. ಯಾಕೆಂದ್ರೆ ಆತ ವಿತರಕನಾಗಿ ಕೆಲಸ ಮಾಡಿದ್ದಾನೆ, ರೈಟರ್ ಆಗಿ ಕೆಲಸ ಮಾಡಿದ್ದಾನೆ, ಡೈರೆಕ್ಟರ್ ಆಗಿ ಕೆಲಸ, ಪ್ರತಿಯೊಂದು ವಿಭಾಗದಲ್ಲೂ ಆತ ಡೈರೆಕ್ಷನ್ ಅಂತ ಒಂದು ಕಾರ್ಡ್ ಹಾಕೊಂಡಿಲ್ಲ, ಮಿಕ್ಕಿದೆಲ್ಲ ಕೆಲಸ ಮಾಡಿಕೊಡ್ತಾರೆ. ಅದರಿಂದ ಕೋಮಲ್ ಪಿಕ್ಚರ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಆಡಿಯೋ ಕಂಪನಿ ಮಾಡಿದ್ದಾರೆ, ಕೋಮಲ್ ಅಂತ ಹೆಸರು ಕೊಡಿ ಮಾಡಿದ್ದಾರೆ. 31ಕ್ಕೆ ಬಿಡುಗಡೆ ಮಾಡ್ಬೋದು ಅಂತ ನಮ್ಮನ್ನು ಕೇಳಿದ್ರು. ಮಾಡಪ್ಪ ಒಳ್ಳೇದು, 1ನೇ ತಾರೀಕು ರಾಜ್ಯೋತ್ಸವ ಇರುತ್ತೆ, 5ನೇ ತಾರೀಕು ಒಂದು ಒಳ್ಳೆ ರಜಾ ಸಿಗುತ್ತೆ, ಒಳ್ಳೇದಾಗತ್ತೆ ಮಾಡು ಅಂತ ಹೇಳಿದ್ವಿ. ನನ್ನ ಸಿನಿಮಾಗೆ, ನಾನು ಕೂಡ ನಿರ್ಮಾಣ ಮಾಡಿದಂಥ ಸಿನಿಮಾಗೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಕೋಮಲ್, ಅದಕ್ಕಿಂತ ಹೆಚ್ಚಾಗಿ ನಾನು ಸಪೋರ್ಟ್ ಮಾಡಿ ನನ್ನ ಕೈಲಾಗಿದ್ದು ಮಾಡ್ಕೊಡ್ತೀನಿ. ಒಳ್ಳೇದಾಗತ್ತೆ ಕೋಮಲ್ಗೆ ಅಂತ ನನ್ನ ನಂಬಿಕೆ. ಅಲ್ಲ, ಈಗ ಏನಂದ್ರೆ ಎಷ್ಟು ಥಿಯೇಟ್ರ, ಈಗ ಸುಮಾರು ನಾವು ರಿಲೀಸ್ ಮಾಡಿದ್ರೆ 100 ಥಿಯೇಟರ್ ಕಡಿಮೆ ಇವತ್ತವ್ರಿಗೆ ಯಾವುದು ಮಾಡಿಲ್ಲ, ಮಾಡೋದು ಇಲ್ಲ. 100 ಥಿಯೇಟರ್ ಮೇಲೆ ಬಂದೇ ಬರುತ್ತೆ. ಅವರ ನಮ್ಮ ಕೀರ್ತಿರಾಜ್ ಅವರು ಸಿಂಗಲ್ ಸ್ಕ್ರೀನ್ ಕಡಿಮೆ ಆಗಿದೆ ಅಂತ ಬೆಂಗಳೂರಿನಲ್ಲಿ ಇನ್ನೂ 100 ಸಿಂಗಲ್ ಸ್ಕ್ರೀನ್ ಇದೆ ಸರ್. ಫಾರ್ ಇನ್ಫಾರ್ಮೇಶನ್ 100 ಸಿಂಗಲ್ ಸ್ಕ್ರೀನ್ ಬೆಂಗಳೂರಿನಲ್ಲೇ ಇದೆ. ಎಲ್ಲೂ ಕಡಿಮೆ ಆಗಿಲ್ಲ. ಒಂದು 5-6-10 ಹೋಗಿರ್ಬೋದು, ಒಂದು 10-20 ಮಾಲ್ ಬಂದಿದ್ದಾವೆ. ಸಿನಿಮಾಗೇನು ಸಮಸ್ಯೆ ಇಲ್ಲ, ಆಗುತ್ತೆ, ಒಳ್ಳೇದಾಗುತ್ತೆ. 100 ಥಿಯೇಟರ್ ಮೇಲೆ ಖಂಡಿತ ರಿಲೀಸ್ ಆಗೇ ಆಗುತ್ತೆ. ಹೌದು.